ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಸಿಡಿ ಫ್ಯಾಕ್ಟರಿ ಇದೆಯಲ್ಲ, ಇದು ಇವತ್ತು ಆರಂಭ ಆಗಿದ್ದಲ್ಲ. 1980ರಲ್ಲೇ ಸಿಡಿ ಫ್ಯಾಕ್ಟರಿಯನ್ನು ಆರಂಭ ಮಾಡಿದ್ದಾರೆ. ಸಿಡಿ ಶಿವ ಅವರೇ, ಅಧಿಕಾರಕ್ಕಾಗಿ ನಾವು ಯಾವತ್ತೂ ಹಂಬಲಿಸಲಿಲ್ಲ. ನಾವು ಬೇಡ ಅಂದ್ರೂ ಅಧಿಕಾರ ಬಂದಿದೆ ಎಂದಿದ್ದಾರೆ ಕುಮಾರಸ್ವಾಮಿ. ಫೋನ್ ಟ್ಯಾಪ್ ಮಾಡೋದಕ್ಕೆ ಟೆರರಿಸ್ಟ್ಗಳ ಅಂತಾರೆ. ಇವರು ಯಾವ ಟೆರರಿಸ್ಟ್ ಫೋನ್ ಟ್ಯಾಪ್ ಮಾಡಿದ್ದಾರೆ? ಯಾವ್ಯಾವ ಪ್ರಕರಣದಲ್ಲಿ SIT ಇಂದ ನ್ಯಾಯ ಸಿಕ್ಕಿದೆ ಅದ್ರ ಮೊದಲು ಹೇಳಬೇಕಲ್ವಾ? ಮೈಸೂರಿನಲ್ಲಿ ಮಾಜಿ CM HD ಕುಮಾರಸ್ವಾಮಿ ಕೇಳಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ಸಿಡಿ ಫ್ಯಾಕ್ಟರಿ ಪೆನ್ ಡ್ರೈವ್ ಇವತ್ತು ನಿನ್ನೆಯಿಂದ ಆರಂಭ ಆಗಿದ್ದಲ್ಲ. 1980ರಿಂದಲೇ ಈ ಫ್ಯಾಕ್ಟರಿ ಆರಂಭ ಆಗಿದೆ. ಸಿಡಿ ಶಿವ ಅವರೇ, ಅಧಿಕಾರಕ್ಕಾಗಿ ನಾವು ಯಾವತ್ತೂ ಹಂಬಲಿಸಲಿಲ್ಲ ಸ್ವಾಮಿ. ನಾವು ಬೇಡ ಅಂದ್ರೂ ಅಧಿಕಾರ ನಮಗೆ ಬಂದಿದೆ ಎಂದಿದ್ದಾರೆ ಕುಮಾರಸ್ವಾಮಿ. ಅದೇ ನಾವೇನೋ ಇದಿಟ್ಕೊಂಡಿವೆ ಫ್ಯಾಕ್ಟ್ರಿ ಅಂತೇಳಿ, ಪೆನ್ ಡ್ರೈವ್ ತಯಾರು ಮಾಡೋ ಫ್ಯಾಕ್ಟ್ರಿ ಅಂತ ಹೇಳಿ ನಿಮ್ಮ ಗುರುಗಳು ಕೇಳಪ್ಪ ಹೇಳ್ತಾರೆ. ಈಗ ನಿಮ್ಮ ನಾಯಕರು ಹೇಳ್ತಾರೆ ಫ್ಯಾಕ್ಟ್ರಿ ಇದೆಯೋ ಅಂತೇಳಿ. ಅದೇನು ಫ್ಯಾಕ್ಟ್ರಿ ಈಗ ಪ್ರಾರಂಭ ಮಾಡಿರೋದಲ್ಲ, 1980ರಲ್ಲಿ ಪ್ರಾರಂಭ ಆಗಿರೋದು ಫ್ಯಾಕ್ಟ್ರಿ. ಸಿಡಿ ಫ್ಯಾಕ್ಟ್ರಿ 80ರಲ್ಲಿ ಪ್ರಾರಂಭ ಮಾಡಿದ್ದು. ಅಲ್ಲಿ ಹೇಳ್ತಾರೆ ಅವರು ಬಂದಿರತಕ್ಕಂಥ ಸ್ಥಳದಲ್ಲಿ ಕೆಲ ಜನ ಕೇಳಿದ್ರೆ ಹೇಳ್ತಾರೆ. ಅವ್ರ ಗುರುಗಳೊಬ್ಬರು ಮೊನ್ನೆ ಒಂದು ಹೇಳಿಕೆ ಕೊಟ್ಟಿಲ್ವಾ, ಅಯ್ಯೋ ನನ್ನ ಶಿಷ್ಯ ಇಂಥ ಒಂದು ಕೆಲಸನೂ ಮಾಡ್ಕೊಂಡು ಒಳ್ಳೆ ಸಂಪಾದನೆ ಮಾಡೋದು ಒಂದು ಹೆಮ್ಮೆ ಬರ್ತದೆ ಅಂತ ಹೇಳೋರು. ಅವರೇ ಯಾರೊಬ್ಬರ ಗುರುಗಳು. ಅದರಿಂದ ಈಗ ನೀವೇನು ಗುರು ಮಾಡ್ಕೊಂಡಿದ್ದೀಯಲ್ಲಪ್ಪ ನಾಯಕರನ್ನ, ಅವ್ರನ್ನ ಕೇಳಿದ್ರೆ ಹೇಳ್ತಾರೆ. ನಾನು ನಮ್ಮ CD ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ, CD ಶಿವಗೆ ನಾವು ಅಧಿಕಾರಕ್ಕೋಸ್ಕರವಾಗಿ ಹಂಬಲಿಸ್ತಕ್ಕಂಥವ್ರಲ್ಲಪ್ಪ. ಅಧಿಕಾರ ನಾವು ಬೇಡ ಅಂದರೂ ಬಂದಿದೆ, ನಾವು ಬೇಕು ಅಂದ್ರದ್ದು ಉಳ್ಕೊಂಡಿಲ್ಲ, ನಾವು ಬೇಕು ಅಂತ ಎಂದೂ ಸಹ ಹುಡ್ಕೊಂಡು ಹೋಗಿಲ್ಲ. ಅಧಿಕಾರ ಪಡೆದಿರ್ತಕ್ಕಂಥದ್ದು ಯಾವುದೋ ಭಗವಂತನ ಒಂದು ಆಶೀರ್ವಾದದಲ್ಲಿ ಪಡೆದಿದ್ದೇವೆ. ಬಂದಂಥ ಸಂದರ್ಭದಲ್ಲಿ ನಿಮ್ಮ ರೀತಿ ರಾಜಕಾರಣ ಮಾಡಿಲ್ಲ, ಜನಗಳ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಇದು ನಾವು ನಡ್ಕೊಂಡಂಥ ರೀತಿ. ಫೋನ್ ಟ್ಯಾಪಿಂಗ್ದು ಒಳಗೊಂಡಂತಾನೆ. ನನಗೆ ಅನುಮಾನ ಅಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲವು ನಮ್ಮ ಅಭಿಮಾನಿಗಳು ಇದ್ದಾರೆ. ಪ್ರತಿಯೊಂದು ಮಾಹಿತಿ ನಮಗೂ ದೊರಕ್ತದೆ, ಏನೇ ನಡೀತದೆ ಅಂತೇಳಿ. ಟೆರರಿಸ್ಟ್ನವ್ರು ಟ್ಯಾಪಲ್ಲಿ ಮಾಡ್ಕೋತಾರೆ. ಟೆರರಿಸ್ಟ್ ಅವ್ರು ಅಕ್ಕಪಕ್ಕದಲ್ಲಿ ಇಟ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ಬೇರೆಲ್ಲ ಟೆರರಿಸ್ಟ್ಗಳಲ್ಲಿ ಇಟ್ಕೊಂಡಿರೋದವರು. ಯಾರನ್ನ ಇಟ್ಕೊಂಡವ್ರು ಅವರು? ಈಗ ನೋಡಿ, ಅಲ್ಲಿ ಹೆಸರುಗಳು ತೆಗೀರಿ. ಆ ಟೆರರಿಸ್ಟ್ಗಳನ್ನ ಯಾರಾದ್ರೂ ಟಚ್ ಮಾಡೋರು ಇಲ್ಲಿವರೆಗೆ? ಈಗ ಇಂಥ ಪ್ರಕರಣ ನಡೆದಿದೆಯಲ್ಲ ರಾಜ್ಯದಲ್ಲಿ, ಯಾವುದಾದ್ರು ಆ ಪ್ರಕರಣದಲ್ಲಿ ಪ್ರಮುಖ ಪಾತ್ರಧಾರಿಗಳು ಯಾರಿದ್ದಾರೆ ಒಬ್ಬನ್ನ ಅರೆಸ್ಟ್ ಮಾಡಿದ್ದೀರಾ ಈ ಕ್ಷಣದವರೆಗೆ? SIT ತನಿಖೆಗೆ ಯಾವ್ಯಾವ ಪ್ರಕರಣಗಳು ಈ ರಾಜ್ಯದಲ್ಲಿ ತನಿಖೆಗೆ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೀರಿ? ಯಾವ SIT ರಚನೆ ಆಗಿ ಆ SIT ಇಂದ ಯಾವುದಾದ್ರೂ ಒಂದು ಪ್ರಕರಣದಲ್ಲಿ ಇಲ್ಲಿಯವರೆಗೆ ತಾರ್ಕಿಕ ಅಂತ್ಯ ನೋಡಿದ್ದೇವ? ಈ ಸರ್ಕಾರದಲ್ಲಿ ಅಂತ ಅಲ್ಲ. ಹಾಗಿದ್ರೆ ನಿಮ್ಮ ಕಾಲದಲ್ಲಿ SIT, ನನ್ನ ಕಾಲದಲ್ಲಿ ಯಾವ SIT ರಚನೆ ಆಗಲಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅಂತ ಪ್ರಕರಣಗಳು ಬರಲೇ ಇಲ್ಲ ನನ್ನ ಕಾಲದಲ್ಲಿ. SIT ರಚನೆ ಮಾಡತಕ್ಕಂಥ ಪ್ರಕರಣ 20 ತಿಂಗಳು 14 ತಿಂಗಳು ಅವು ಬರಲೇ ಇಲ್ಲ. ಅದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.